ಒರಗಿಕೊಂಡಂತೆ ನಿಂತಿದ್ದ ಟಫ್ ಗೈ ಯೋಗಪ್ಪ ಕಾಣಿಸಿದರು. ಇದ್ದಕ್ಕಿದ್ದಂತೆ ಮನಸ್ಸಿನಲ್ಲಿ ಒಂದು ಆಲೋಚನೆ ಅಲೆಯಂತೆ ಎದ್ದು ಮತ್ತೆ ತಟಸ್ಥವಾಯಿತು. ಈ ಯೋಗಪ್ಪ ನಿಜಕ್ಕೂ ಗಟ್ಟಿಕುಳ. ರೂಮಿನಲ್ಲಿ ಮಲಗಿರುವ 4 ಜನ ಎಂಥ ಪಾತಕಿಗಳೆಂಬ ವಿಚಾರವೇ ಗೊತ್ತಿಲ್ಲದೆ ರಾಯನ ಕಾಲದ ಬಂದೂಕೊಂದನ್ನು ನಂಬಿಕೊಂಡು ರೂಮಿಗೆ ನುಗ್ಗಿ ನಮ್ಮನ್ನು ಬಂಧಿಸಿದ ರಿಯಲ್ ಬೋರ್ಡ್ ಆಫೀಸರ್. ಆದರೆ ಸಂಜೆಯ ಹೊತ್ತಿಗೆ ನಾವು 4 ಜನ ಈತನ ಕೈಯಿಂದ ಜಾರಿ ಹೋಗುತ್ತಿದ್ದೇವೆ ಮೈಸೂರು ಪೊಲೀಸರ ಕೈಗೆ. ಅಕಸ್ಮಾತ್ ನಾವು ಮೈಸೂರು ಪೊಲೀಸರು ಬರುವ ಮೊದಲೇ ಯೋಗಪ್ಪನ ಮುಂದೆ ಮಾಡಿದ ಪಾತಕಗಳನ್ನೆಲ್ಲ ವಿವರಿಸಿಬಿಟ್ಟಿದ್ದರೆ ಕರ್ನಾಟಕದ ಯಾವುದೇ ಚಿಕ್ಕ ವಯಸ್ಸಿನ ಅಧಿಕಾರಿಗೂ ದೊರಕದಂತಹ ಗೌರವ ಯೋಗಪ್ಪನವರಿಗೆ ದೊರಕಿ ಹೋಗುತ್ತಿತ್ತು. ಹಾರ, ತುರಾಯಿ, ಪದಕಗಳೆಲ್ಲವೂ ಈ ಯೋಗಪ್ಪನ ಪಾಲಾಗುತ್ತಿದ್ದವು. ಒಬ್ಬ ಅಧಿಕಾರಿ ತಾನು ಮಾಡಿದ ಸಾಹಸವೇನೆಂಬುದರ ಅರಿವಾಗುವ ಮೊದಲೇ ಸಾಹಸದ ಮೇಲಿನ ಹಿಡಿತ ಕಳೆದುಕೊಳ್ಳುತ್ತಿದ್ದಾನೆ. ಸಿಯು ಮಿಸ್ಟರ್ ಯೋಗಪ್ಪ ಅಂತ ಮನಸ್ಸಿನಲ್ಲೇ ಹೇಳಿಕೊಂಡು ಕಾರು ಹತ್ತಿದೆ. ಅದರ ಬೆನ್ನ ಹಿಂದೆಯೇ ಇನ್ನೊಂದು ಭಾವ ತಲೆ ಎತ್ತಿತ್ತು. ಅಕಸ್ಮಾತ್ ಈ ಯೋಗಪ್ಪ ಬೆಳಗಿನ ಜಾವ ನಮ್ಮ ರೂಮಿಗೆ ನುಗ್ಗಿದಾಗ ಗ್ರಹಚಾರ ಕೆಟ್ಟಿದ್ದು ಆತನ ರೈಫಲ್ ಲೋಡ್ ಆಗಿರದಿದ್ದರೆ ಸುದ್ದಿಯಾಗುತ್ತಿದ್ದುದು ರವೀಂದ್ರ ಪ್ರಸಾದ್ ಅಲ್ಲ, ಯೋಗಪ್ಪ ಅಲ್ವೇ? ನಮ್ಮ ಕಾರು ಮುಂದೆ ಹೊರಟಿತು. ಶಿವಮೊಗ್ಗಕ್ಕೆ ಬರುವ ದಾರಿಯಲ್ಲೇ ಮಂದಣ್ಣ, ನರಸಿಂಹಮೂರ್ತಿ ಮತ್ತು ಸುರೇಶ್ ಇದನ್ನು ಚರ್ಚಿಸಿಕೊಂಡಿದ್ದರೇನು. ಅವರು ಸಂಪೂರ್ಣವಾಗಿ ತನಗೆ ಮುಗಿಯುವವರೆಗೂ ಶ್ರೀಧರ್ನನ್ನು ನನ್ನೊಂದಿಗೆ ಬೆರೆಯಲು ಬಿಡಲೇ ಇಲ್ಲ. ಮಂಜನನ್ನು ಬೆರೆಯಲು ಬಿಡಲಿಲ್ಲ. ನನ್ನೊಂದಿಗೆ ಇರಿಸಿದ್ದು ಅದೇ ಗುರುಮೂರ್ತಿಯನ್ನ. 2 ಹೊಡೆತಗಳಿಗೆ ಇದ್ದದ್ದು ಇಲ್ಲದ್ದು ಎಲ್ಲವನ್ನು ಸೇರಿಸಿ ಪೊಲೀಸರ ಮುಂದೆ ವರದಿ ಒಪ್ಪಿಸಿದ ಗುರುಮೂರ್ತಿಯನ್ನು ಅಕಸ್ಮಾತ್ ವಿಚಾರಣೆಯ ಆರಂಭದಲ್ಲಿ ಒಂದೇ 1 ಗಂಟೆಯ ಮಟ್ಟಿಗೆ ಶ್ರೀಧರ್ನನ್ನು ನನ್ನೊಂದಿಗೆ ಇರಲು ಬಿಟ್ಟಿದ್ದರೆ ಆ ಕಥೆಯೇ ಬೇರೆಯಾಗುತ್ತಿತ್ತು. ಶ್ರೀಧರ್ ಎಂಥ ಮೆಂಟಲ್ ಪ್ರಿಪರೇಷನ್ ಇದ್ದ ವ್ಯಕ್ತಿ ಎಂಬುದು ನನಗೆ ಗೊತ್ತಿತ್ತು. ಅವನನ್ನು 10 ನಿಮಿಷಗಳಲ್ಲಿ ನಾನು ಇನ್ನೊಂದು ಪಾತಕಕ್ಕೆ ಅಣಿ ಮಾಡಿಬಿಡುತ್ತಿದ್ದೆ. ಆದರೆ ಶ್ರೀಧರ್ CAG 6615 ಜೀಪಿನಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದ. ಅವನೊಂದಿಗೆ ಮಂಜ, ಉಷಾ, ಪ್ರೇಮ, ಸಬ್ ಇನ್ಸ್ಪೆಕ್ಟರ್ಗಳಾದ ಸುರೇಶ್ ಮತ್ತು ನರಸಿಂಹಮೂರ್ತಿ ಕುಳಿತಿದ್ದರು. ನಾನಿದ್ದ ಕಾರಿನಲ್ಲಿ ಗುರುಮೂರ್ತಿ, ಇನ್ಸ್ಪೆಕ್ಟರ್ ಮಂದಪ್ಪ, ಕ್ರೈಮ್ ಪೇದೆ ಪುಟ್ಟರಂಗಯ್ಯ ಮತ್ತು ಒಬ್ಬ ಡ್ರೈವರ್ ಇದ್ದರು. 2 ವಾಹನಗಳು ಶಿವಮೊಗ್ಗೆಯ ಸರಹದ್ದು ದಾಟಿದವು. ರವಿ ಪಕ್ಕಕ್ಕೆ ಕುಳಿತಿದ್ದ ಮಂದಣ್ಣ ತಮ್ಮ ಒರಟಾದ ಕೈಯನ್ನು ನನ್ನ ಬೆನ್ನ ಮೇಲೆ ಹಾಕಿದರು. ಬೆಚ್ಚಿ ಬಿದ್ದೆ. ಸರಸ್ವತಿ ಮೇಡಮ್ನ ಏನ್ರು ಮಾಡಿದಿರಿ ಕೇಳಿದರು ಮಂದಣ್ಣ. ಸಾಯಿಸಿಬಿಟ್ಟೆ, ಒಂದೇ ಮಾತಿನಲ್ಲಿ ಒಪ್ಪಿಕೊಂಡೆ. ಆಮೇಲೆ ಹಾಸನದ ಟ್ಯಾಕ್ಸಿ ಡ್ರೈವರ್ನ ಸಾಯಿಸಿದ್ವಿ. ಆಮೇಲೆ ಮಂಗಳೂರಿನ ಟ್ಯಾಕ್ಸಿ ಡ್ರೈವರ್ ನೀಲಯ್ಯ ದೇವಾಡಿಗನನ್ನ ಕೊಂದ್ವಿ. ಹಾಗೆ 3 ಒಪ್ಪಿಕೊಂಡೆ. ಆಮೇಲೆ ಮತ್ತೆ ಕೇಳಿದರು ಮಂದಣ್ಣ. ಅಷ್ಟೇ ಸರ್, ಸುಮ್ಮನಾಗಿ ಬಿಟ್ಟೆ. ಈ ಕಾರ್ ಎಲ್ಲಿಂದ ತಂದ್ರಿ? ಮಂದಣ್ಣ ಬೇರೊಂದು ವಿಷಯಕ್ಕೆ ಹುಕ್ ಹಾಕತೊಡಗಿದರು. ನಾನೇ ಹೋಗಿ ಕದ್ಕೊಂಡು ಬಂದೆ. ಅಷ್ಟು ಹೇಳಿದ ಮೇಲೆ ಮಂದಣ್ಣ ಅದೇಕೋ ಸುಮ್ಮನಾಗಿ ಬಿಟ್ಟರು. ಮತ್ತೆ ಒಂದೇ 1 ಪ್ರಶ್ನೆ ಕೇಳಲಿಲ್ಲ. ಹುಡುಗರಿನ್ನೂ ಚಿಕ್ಕವರು ಅಂತ ಪ್ರೊಫೆಷನಲ್ ಪಾತಕಿಗಳು ಅಲ್ಲ. 3ಕ್ಕಿಂತ ಹೆಚ್ಚು ಕೊಲೆ ಮಾಡಿರಲಾರರು ಅಂದುಕೊಂಡಿರಬೇಕು. ಸ್ವಭಾವತಃ ಮಂದಣ್ಣ ಒಳ್ಳೆಯ ಮನುಷ್ಯ. ತೀರಾ ಬೆನ್ನು ಬಿದ್ದು ಕಾಡುವ ಜಾಯಮಾನವಲ್ಲ. ಅವರ ಕೈಯಲ್ಲೇ ವಿಚಾರಣೆ ಮುಂದುವರೆದಿದ್ದರೆ ಬಹುಶಃ ಉಳಿದ 3 ಕೊಲೆಗಳ ಸಂಗತಿ ಈಚೆಗೆ ಬರುತ್ತಲೇ ಇರಲಿಲ್ಲ. ಆದರೆ ಬಿತ್ತು ನೋಡಿ ಸಬ್ ಇನ್ಸ್ಪೆಕ್ಟರ್ ಕೈ. ಆಮೇಲೆ ನಾವು ಏನನ್ನೂ ಮುಚ್ಚಿಡುವ ಸ್ಥಿತಿಯಲ್ಲಿ ಉಳಿಯಲಿಲ್ಲ. ಮೈಸೂರು ತಲುಪುವ ಹೊತ್ತಿಗೆ ರಾತ್ರಿ 10 ಗಂಟೆಯಾಗಿತ್ತು.
ನೇರವಾಗಿ 2 ವಾಹನಗಳನ್ನು KR ಪೊಲೀಸ್ ಠಾಣೆಗೆ ಒಯ್ದರು. ಕಾರಿನಿಂದಿಳಿದು ಠಾಣೆಯ ಪಡಸಾಲೆಯಲ್ಲಿ ನಾವು 4 ಜನ ಬಟ್ಟೆ ಬಿಚ್ಚತೊಡಗಿದೆವು. ಮುಂದಿನ ವರ್ಷಗಳಲ್ಲಿ ನಮಗದು ಅಭ್ಯಾಸವೇ ಆಗಿ ಹೋಯಿತು, ಬರೀ ಚಡ್ಡಿಗಳಲ್ಲಿರುವುದು. ಹಾಗೆ ಬಟ್ಟೆ ಕಳಚಿ ನಾನು ಲಾಕಪ್ಪಿನೊಳಕ್ಕೆ ಕಾಲಿಡುತ್ತಿದ್ದಂತೆಯೇ ಒಳಗಿನ ದೃಶ್ಯ ಕಂಡು ಅವಕ್ಕಾಗಿ ಹೋದೆ. ನಿದ್ರೆಯ ಮಂಪರಿನಿಂದ ಆಗಷ್ಟೇ ಎದ್ದಿದ್ದ ನನ್ನ ಹಳೆಯ ಪಾರ್ಟ್ನರ್ ಚಲ ಎದುರಿಗೆ ಕುಳಿತಿದ್ದ. ಚಲ ಅಲಿಯಾಸ್ ವೆಂಕಟಾಚಲ ಅಂತ ಸೀರಿಯಸ್ ಸನ್ನಿವೇಶದಲ್ಲೂ ಅದೆಲ್ಲಿಂದಲೋ ಎದ್ದು ಬಂದ ಕಿರುನಗೆಯೊಂದನ್ನು ನಾನು ಅದು ಬಿಡಲಾರದೆ ಹೋದೆ. ಏನು ಚಲ, ನೀನು ಇಲ್ಲೇ ಇದ್ದೀಯಾ? ಯಾವಾಗ ಸಿಕ್ಕಾಕಿಕೊಂಡೆ ಎಂದು ನಗುತ್ತಲೇ ಕೇಳಿದೆ. ಚಲನ ಮುಖದಲ್ಲಿ ನಗೆ ಆಗಿರಲಿ, ಹನಿ ರಕ್ತವೂ ಇರಲಿಲ್ಲ. ಅವನನ್ನು ಹಿಂದಿನ ರಾತ್ರಿಯೇ ಬಂಧಿಸಲಾಗಿತ್ತು. ಸಾಯಂಕಾಲ ಸೆಂಟ್ ಫಿಲಮಿನಾಸ್ ಬಳಿ ನಮ್ಮ ಕಾರಿಗಾಗಿ ಕಾಯುತ್ತ ನಿಂತ ಮಂದಣ್ಣ, ಸುರೇಶ್ ಮತ್ತು ನರಸಿಂಹಮೂರ್ತಿ ನಾವು ಸಿಕ್ಕದಿದ್ದಾಗ ನೆಟ್ಟಗೆ ಹೋಗಿ ಚಲನನ್ನು ಎತ್ತಾಕಿಕೊಂಡು ಬಂದಿದ್ದರು. ಜೊತೆಯಲ್ಲಿ ಉಷಾ ಮತ್ತು ಪ್ರೇಮಾರನ್ನೂ ಕರೆದುಕೊಂಡು ಬಂದಿದ್ದರು. ಮೊದಲಿಗೆ ಚಲನನ್ನು ಆ ಸ್ಥಿತಿಯಲ್ಲಿ ನೋಡಿ ನಗು ಬಂತಾದರೂ ಅವನಿಗಾಗಲೇ ತಮ್ಮಣ್ಣ ಮತ್ತು ಚಿಕ್ಕಮಗಳೂರಿನ ಡ್ರೈವರ್ನನ್ನು ನಾನು ಒಂಟಿಯಾಗಿ ಕೊಂದು ಹಾಕಿರುವ ಬಗ್ಗೆ ಪೊಲೀಸರಿಗೆ ಹೇಳಿಬಿಟ್ಟಿರಬಹುದೇ ಎಂಬ ಆಲೋಚನೆ ಬಂದು ಸಣ್ಣಗೆ ಕಂಪಿಸಿದೆ. ಅವನೇನಾದರೂ ಬಾಯಿ ಬಿಟ್ಟಿರುವುದೇ ಆದರೆ ಒಟ್ಟು 5 ಕೊಲೆಗಳು ಸುತ್ತಿಕೊಳ್ಳುತ್ತವೆ ಕೊರಳಿಗೆ. ತಕ್ಷಣ ಮುಂದೆ ಬಾಗಿ ಚಲ ಕುಳಿತಲ್ಲಿದ್ದಿಲ್ಲಿಗೆ ಪ್ರಾಣಿಯಂತೆ ಸರಸರನೇ ತೆವಳಿಕೊಂಡು ಹೋಗಿ, ನನ್ನ ಮೊದಲಿನ 2 ಕೊಲೆಗಳ ಬಗ್ಗೆ ಬಾಯಿ ಬಿಟ್ಟಿದ್ದೀಯಾ ಕೇಳಿದೆ. ನಾನು ಕೇಳಿದ ದಾಟಿಯೇ ಅಂತಹುದಿತ್ತೇನು? ಚಲ ನನ್ನ ಕಣ್ಣುಗಳನ್ನೇ ಗಾಬರಿಯಿಂದ ನೋಡಿದ. ಅವನಿಗೆ ಚೆನ್ನಾಗಿ ಗೊತ್ತು, ನನ್ನೊಳಗಿನ ಪಾತಕಿ ಯಾವುದಕ್ಕೂ ಹೇಸುವವನಲ್ಲ. ಇಲ್ಲ ಅಂದವನ ಸ್ವರ ಕಂಪಿಸುತ್ತಿತ್ತು. ನನ್ನನ್ನು ಏನೂ ಕೇಳಲೇ ಇಲ್ಲ ಅಂದ. ಒಂದು ಚಲನ ದೇಹವನ್ನೆಲ್ಲ ಸಲ ನಿರೂಪಿಸಿದೆ. ಎಲ್ಲೂ ಬಾಯಿ ಬಿಡಿಸಿದ ಗುರುತುಗಳು ಕಾಣಲಿಲ್ಲ. ಅದೇ ಕೊಂಚ ಸಮಾಧಾನವೆನ್ನಿಸಿತು. ಆದರೆ ನೌಕದ ಮನೆಯ ದರೋಡೆಗೆ ಹೊರಟಿದ್ದೇವೆಂಬ ಇನ್ಸ್ಪೆಕ್ಟರನ್ನು ಪೊಲೀಸರಿಗೆ ತಲುಪಿಸಿದ ವ್ಯಕ್ತಿಗೆ ಚಲ ಗೊತ್ತಿದ್ದಾನೆ. ಅದರರ್ಥ ಆತನಿಗೆ ನನ್ನ ಪಾತಕ ಬದುಕಿನ ಮೊದಲ ಹೆಜ್ಜೆಯಿಂದ ಎಲ್ಲವೂ ಗೊತ್ತಿದೆ. ಮೊದಲ 2 ಒಂಟಿ ಕೊಲೆಗಳ ಬಗ್ಗೆ ಪೊಲೀಸರಿಗೆ ಹೇಳದೆ ಇರುತ್ತಾನೆಯೇ ಚಲನ ಬಗ್ಗೆ, ಉಷಾ ಮತ್ತು ಪ್ರೇಮಾಳ ಬಗ್ಗೆ ಇಷ್ಟೊಂದು ಕರಾರುವಕ್ಕಾಗಿ ಹೇಳಿ ಅವರ ಬಂಧನಕ್ಕೆ ಕಾರಣನಾಗಿರುವ ಮನುಷ್ಯ ನನ್ನ ಮೊದಲಿನ 2 ಕೊಲೆಗಳ ಬಗ್ಗೆ ಹೇಳದೇ ಇರುತ್ತಾನೆಯೇ? ಅವತ್ತು ರಾತ್ರಿ ಮಾತ್ರ ಒಂದು ಕ್ಷಣದ ಮಟ್ಟಿಗೂ ನನಗೆ ಲಾಕಪ್ಪಿನಲ್ಲಿ ನಿದ್ದೆ ಬರಲಿಲ್ಲ. ಉಳಿದವರೆಲ್ಲ ಮಲಗಿದ್ದರು. ಬೆಳಗಿನ ಜಾವದ ಹೊತ್ತಿಗೆ ಅದೇಗೋ ಎದ್ದು ನೋಡಿದರೆ ಈ ಶ್ರೀಧರ್ ಪದ್ಮಾಸನ ಹಾಕಿಕೊಂಡು ಬಿಟ್ಟ ಕಣ್ಣು ಬಿಟ್ಟುಕೊಂಡೇ ಕುಳಿತಿದ್ದ. ಅವನ ಮುಖ ನಿಜಕ್ಕೂ ಕಲ್ಲಾಗಿ ಹೋಗಿತ್ತು. ಅವನನ್ನು ಮಾತಿಗೆಳೆಯುವ ಚಾನ್ಸೇ ಇಲ್ಲ ಅನ್ನಿಸಿತು. ಮರುದಿನ ಬೆಳಿಗ್ಗೆ ಹಿರಿಯ ಅಧಿಕಾರಿಗಳೆಲ್ಲ ಬರತೊಡಗಿದರು. ಮೈಸೂರಿನ ಅಂದಿನ SP ಬಿಪಿನ್ ಗೋಪಾಲಕೃಷ್ಣ ಬಂದರು. ಯಾರೂ ನಮ್ಮನ್ನು ವಿಶೇಷವಾಗಿ ಏನೂ ಮಾತಾಡಿಸಲಿಲ್ಲ. ಅಲ್ಲಿಗಾಗಲೇ ನಮ್ಮನ್ನು ಬಂಧಿಸಿ 48 ಗಂಟೆಗಳಾಗಿ ಹೋಗಿದ್ದವು. ಅದನ್ನೆಲ್ಲ ನಾನು ಲೆಕ್ಕ ಹಾಕುತ್ತಿದ್ದುದು. ಕೃಷ್ಣಮೂರ್ತಿಯ ಕೊಲೆಯಾಗಿ ಎಷ್ಟು ಗಂಟೆಗಳಾದವು? 72 ತಾಸುಗಳಾಗಿ ಹೋಗಿವೆ. ಅದು ಪಕ್ಕ ಮಾರ್ಚ್ ತಿಂಗಳು. ಹೊರಗೆ ರಣ ಬಿಸಿಲು ಸುರಿಯುತ್ತಿದೆ. ಒಂದು ಹೆಣ ಕೊಳೆಯಲು ಎಷ್ಟು ಅವಧಿ ಬೇಕು? ಸುಡುವ ಬೇಸಿಗೆಯಲ್ಲಾದರೆ ಮುಖ ಗುರುತು ಸಿಕ್ಕದಿದ್ದರೆ ಮುಗಿಯಿತು. ಸತ್ತವನ ಶವವೇ ಐಡೆಂಟಿಫೈ ಆಗದ ಮೇಲೆ ಕೇಸ್ ನಿಲ್ಲುವುದೆಲ್ಲಿಂದ ಬಂತು? ಚಾರ್ಮಾಡಿಯ ಕೊರಕಲುಗಳಿಗೆ ಎಸೆದು ಬಂದಿದ್ದ ಉಳಿದ ಹೆಣಗಳ್ಯಾವುದು ಸಿಗಲಾರವು ಎಂಬ ಭರವಸೆ ನನಗಿತ್ತು. ಚಾರ್ಮಾಡಿಯಲ್ಲಿ ಧರೆ ಕೊಸೆಯುತ್ತಿರುತ್ತದೆ. ಆ ಹೆಣಗಳು
ಎಲ್ಲಿ ಸಮಾಧಿಯಾಗಿ ಹೋಗಿರುತ್ತವೆಯೋ ಕೃಷ್ಣಮೂರ್ತಿಯದೊಂದು ಸಿಕ್ಕದಿರಲಿ ಮನಸ್ಸಿನಲ್ಲೇ ಹೇಳಿಕೊಂಡೆ. ಇದೆಲ್ಲದರ ಮಧ್ಯೆ ನನಗೆ ಆಶ್ಚರ್ಯವಾಗುತ್ತಿದ್ದುದೆಂದರೆ ಮಾರ್ಚ್ 3ನೇ ತಾರೀಕು ಮುಂಜಾನೆ ಶಿವಮೊಗ್ಗದಲ್ಲಿ ಬಂಧಿಸಿದ ಕ್ಷಣದಿಂದ ಈ 4ನೇ ತಾರೀಕು ಸಂಜೆಯ ತನಕ ನಾವು 5 ಜನ ಲಾಕಪ್ಪುಗಳಲ್ಲಿ ತೆಪ್ಪಗೆ ಕುಳಿತೇ ಇದ್ದೆವು. ಆದರೆ ಒಂದು ಮಾತ್ರ ನಿಜ, ನಾವು ಅಂತಿಂತ ಪಾತಕಿಗಳಲ್ಲ ಎಂಬುವುದು ಪೊಲೀಸರಿಗೆ ಚೆನ್ನಾಗಿ ಮನದಟ್ಟಾಗಿ ಹೋಗಿತ್ತು. ಲಾಕಪ್ಪಿನಲ್ಲಿ ಅಪ್ಪಿಯೇ ತಪ್ಪಿಯೂ ಅವರು ನಮ್ಮನ್ನು ಉಟ್ಟ ಬಟ್ಟೆಗಳ ಸಮೇತ ಯಾವಾಗಲೂ ಕೂಡಿ ಹಾಕಲಿಲ್ಲ. ಲಾಕಪ್ಪಿನಲ್ಲಿ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಅವಕಾಶವನ್ನೇ ನೀಡದಂತೆ ಸದಾ ಬಾಗಿಲಲ್ಲೊಬ್ಬ ಸೆಂಟ್ರಿ ನಿಂತೇ ಇರುತ್ತಿದ್ದ. ಮಾರ್ಚ್ 4ನೇ ತಾರೀಕು ಬೆಳಗ್ಗೆ ಸ್ನಾನಕ್ಕೆ ಅಂತ KR ಠಾಣೆಯ ಹಿಂಬದಿಗೆ ಕರೆದೊಯ್ದಾಗ ಕಾಂಪೌಂಡು ಗೋಡೆ ಜಿಗಿದು ಓಡಿಬಿಡುವ ಸಾಧ್ಯತೆಗಳಿವೆಯೇನೋ ಎಂದು ಒಂದೇ ಒಂದು ಸಲ ನೋಡಿದೆ. ನನ್ನನ್ನು 1 ಡಜನ್ ಕಣ್ಣುಗಳು ಗಮನಿಸುತ್ತಿದ್ದವು. ಗೋಡೆಯುದ್ದಕ್ಕೂ ಪೇದೆಗಳು ಪಹರೆ ಕುಳಿತು ಬಿಟ್ಟಿದ್ದರು. ಅವತ್ತೇ ಸಂಜೆ 5 ಜನರನ್ನು ಜೀಪು ಹಾಗೂ ಕಾರುಗಳೊಳಕ್ಕೆ ತುಂಬಿಸಿಕೊಂಡರು. ಜೀಪಿನೊಳಕ್ಕೆ ಹತ್ತಿಕೊಳ್ಳುವ ಮುನ್ನ ಅಭ್ಯಾಸ ಬಲದಿಂದ ಎಂಬಂತೆ ಅದರ ನಂಬರ್ ಪ್ಲೇಟಿನೆಡೆಗೆ ನೋಡಿದೆ. ಅದಕ್ಕೆ ಕಾರ್ಬನ್ ಪೇಪರ್ ಹಚ್ಚಿಬಿಟ್ಟಿದ್ದರು. ಹಿಂದೆ ನಿಂತಿದ್ದ ಕಾರಿನೆಡೆಗೆ ನೋಡಿದೆ. ಅದರ ನಂಬರ್ ಪ್ಲೇಟು ಕಾಣುತ್ತಿರಲಿಲ್ಲ. KR ಠಾಣೆಯಿಂದ ಹೊರಟ ಆ ಜೀಪು ಪೊಲೀಸ್ ಇಲಾಖೆಯದು ಅಂತ ಕೂಡ ಗೊತ್ತಾಗುವಂತಿರಲಿಲ್ಲ. ಅದರ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರೆದ ಪೊಲೀಸ್ ಎಂಬ ಬೋರ್ಡಿಗೂ ಕಪ್ಪನೆಯ ಕಾರ್ಬನ್ ಪೇಪರ್ ಅಂಟಿಸಲಾಗಿತ್ತು. ಮೊದಲ ಬಾರಿಗೆ ಗೊತ್ತಾಯಿತು ಜಗತ್ತಿನಲ್ಲಿ ನಾನೊಬ್ಬನೇ ಬುದ್ಧಿವಂತನಲ್ಲ ಅಂತ. ಮೈಸೂರಿನ ಅಧಿಕಾರಿಗಳು ನನಗಿಂತ ವೇಗವಾಗಿ ಆಲೋಚಿಸಿದ್ದರು. ರವೀಂದ್ರ ಪ್ರಸಾದ್ ಎಂಬ ಅಕ್ಷರಸ್ಥ ಪಾತಕಿ ನಾಳೆ ಕೋರ್ಟಿನಲ್ಲಿ ಸುಮ್ಮನೆ ನಿಲ್ಲುವವನಲ್ಲ. ಇವನನ್ನು ಬಂಧಿಸಿದ್ದು ಮಾರ್ಚ್ 3ರ ಬೆಳಗ್ಗೆಯೇ ಆದರೂ ಆ ಬಂಧನವನ್ನು ನ್ಯಾಯಾಲಯಕ್ಕೆ ಕಾನೂನಿನ ಪ್ರಕಾರ 24 ಗಂಟೆಗಳ ಒಳಗಾಗಿ ತಿಳಿಸಬೇಕಿತ್ತು. ತಿಳಿಸಿಲ್ಲ. ಅವನೀಗ ನಮ್ಮ ಸುಪರ್ದಿಯಲ್ಲಿರುವುದನ್ನು ಕಾನೂನು ಆಕ್ಷೇಪಿಸುತ್ತದೆ. ಇದನ್ನು ಅನ್ಲಾಫುಲ್ ಕಸ್ಟಡಿ ಎಂದು ಪರಿಗಣಿಸುತ್ತದೆ. ಇಂಥ ನಿಶ್ಚಿತ ದಿನಾಂಕದಂದು ರವೀಂದ್ರ ಪ್ರಸಾದ್ ಪೊಲೀಸ್ ಜೀಪಿನಲ್ಲಿ ಬಂಧಿತನಾಗಿ ಕುಳಿತಿದ್ದ ಎಂಬುದನ್ನು ವಿವರಿಸುವ ಒಂದೇ ಒಂದು ಫೋಟೋಗ್ರಾಫ್ ಸಾಕು. ಅದನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿಬಿಟ್ಟರೆ ಇಡೀ ಕೇಸೇ ತಲೆ ಕೆಳಗಾಗಿ ಬಿಡುತ್ತದೆ. ಇವನೆಂಥ ಪಾತಕ ಎಂದರೆ ಪೊಲೀಸ್ ಠಾಣೆಯಲ್ಲಿ ಇದ್ದುಕೊಂಡೇ ತನ್ನದೊಂದು ಫೋಟೋ ಯಾರ ಕೈಯಿಂದಲಾದರೂ ತೆಗೆಸಿ ಪೊಲೀಸರಿಗಿಂತ ಮುಂಚೆ ಅದನ್ನು ನ್ಯಾಯಾಧೀಶರ ಟೇಬಲ್ಲಿಗೆ ತಲುಪಿಸಿಬಿಡಬಲ್ಲ ಜಾಣ. ಅದೆಲ್ಲ ರಿಸ್ಕ್ ಯಾಕೆ? ಹಾಗಂತ ಅಂದುಕೊಂಡವರೇ ಇನ್ಸ್ಪೆಕ್ಟರ್ ಮಂದಣ್ಣ ತಮ್ಮ ಜೀಪು ಹಾಗೂ ಕೃಷ್ಣಮೂರ್ತಿಯ ಕಾರಿನ ನಂಬರ್ ಪ್ಲೇಟು ಎರಡೂ ಕಾಣದಂತೆ ಮಾಡಿಬಿಟ್ಟಿದ್ದರು. ಆ ಕ್ಷಣದಿಂದಲೇ ನಾನು ಭವಿತವ್ಯದಲ್ಲಿ ಜೈಲಿನಲ್ಲಿದ್ದುಕೊಂಡು ನಡೆಸಬೇಕಾದ ಸುದೀರ್ಘ ಯುದ್ಧಕ್ಕೆ ಅಣಿಯಾಗತೊಡಗಿದೆ. ಆ ತನಕ ಓದಿದ ಎಲ್ಲ ಕಾನೂನು ಪುಸ್ತಕಗಳನ್ನು ನೆನಪಿಸಿಕೊಂಡೆ. ಬುದ್ಧಿವಂತಿಕೆ ಇರುವುದು ಪೊಲೀಸರೊಬ್ಬರಿಗೆ ಅಲ್ಲ, ಅವರನ್ನು ಮೀರಿಸಿದ ಪಾತಕ ಬುದ್ಧಿವಂತಿಕೆ ನನ್ನೊಳಗಿದೆ. ಹೇಗಾದರೂ ಮಾಡಿ ನೇಣು ಕುಣಿಕೆಯಿಂದ ಪಾರಾಗಿ ಬಿಡುತ್ತೇನೆ ಅಂತ ಮಂದಣ್ಣನವರ ಜೀಪಿನಲ್ಲಿ ಕುಳಿತ ಕ್ಷಣದಲ್ಲೇ ನಿರ್ಧರಿಸಿದೆ.